ಔಪಚಾರಿಕತೆಯಿಂದ ಇರ್ತಕ್ಕಂಥ ಶಿಕ್ಷಣ. ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈಗ ಇದು ಹೈಸ್ಕೂಲು 1ನೇ ತರಗತಿಯಿಂದ ಹೈಸ್ಕೂಲ್ವರೆಗೆ ಇರ್ತದೆ. ಈಗ ಕಲ್ತದೇ ಭಾಳ ಮುಖ್ಯ. ನನಗೇನು ಹೈಸ್ಕೂಲಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು. ಕಾಲೇಜ್ನಲ್ಲಿ ಕಲ್ತದೆಲ್ಲ ಮರ್ತೋಗ್ಬಿಟ್ಟೋದಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಡಾಕ್ಟರ್ ನಿಮ್ಗೆ ಹೆಂಗಿದೆಯೋ ಗೊತ್ತಿಲ್ಲ. ನನಗೆ ಕಾಲೇಜ್ನಲ್ಲಿ ಕಲ್ತದೆಲ್ಲ ಮರ್ತೋಯ್ತು. ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಹೈಸ್ಕೂಲ್ನಲ್ಲಿ ಕಲ್ತಿದ್ನಲ್ಲ ಅದೇ ಜ್ಞಾಪಕ ಇರೋದು. ಅಲ್ಲಿ ನಿಮಗೆ ಮಕ್ಕಳನ್ನ ಯಾವ ಥರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಆಗುತ್ತೆ ಅಲ್ವಾ. ಮತ್ತೆ ತಂದೆ ತಾಯಿಗಳು ಕೂಡ, ಪೋಷಕರು ಕೂಡ ಇದು ಹೇಳ್ಕೊಡ್ಬೇಕು ಮನೆಯಲ್ಲಿ ಕೂಡ. ಇದನ್ನು ಹೇಳ್ಕೊಡದೇನೆ ಕಂದಾಚಾರ, ಮೌಢ್ಯ, ಹಿಂದಿನ ಜನ್ಮ, ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನು ಪ್ರಯೋಜನ ಆಗುತ್ತೆ? ಅವ್ರು ಮನುಷ್ಯರು ಆಗದೇ ಇಲ್ಲ. ನಾವೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ ಎಷ್ಟು ಜನ ವಿದ್ಯಾವಂತರು ಜಾತಿ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ನಮ್ಮವನಲ್ಲಪ್ಪ ಇವನ್ಗೆ ಓಟ್ ಹಾಕಲ್ಲ ಅಂತ ಅನ್ನೋದು. ನಮ್ಮವನಪ್ಪ ಓಟ್ ಹಾಕೋಣ, ಅವನ್ ಜನಪರವಾಗಿದ್ರೋ ಇಲ್ವೋ ಗೊತ್ತಿಲ್ಲ, ಅವನಿಗೆ ರಾಜಕೀಯ ನಾಲೆಡ್ಜ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮವನಪ್ಪ ಕೊಡೋಣ, ಓಟ್ ಹಾಕೋಣ. ನಮ್ಮಲ್ಲಿ ಒಬ್ಬ MLA ಇದ್ದ. ನಾನು MLA ಆದಾಗ ನಾನು ಅವನ ಹೆಸರು ಹೇಳಲ್ಲ. ಅವನು ಎಷ್ಟು ಮೂಢನಂಬಿಕೆ ಇವನಿಗೆ ಇತ್ತು ಅಂತಂದ್ರೆ, ನಾನು ಸಿದ್ದರಾಮಯ್ಯನವ್ರೆ ರಾತ್ರಿ ಹೊತ್ತು ಕೈ ಮುಕ್ಕಂಡೆ ಮಲಿಕತೀನಿ ಅಂತ ಹೇಳ್ತಿದ್ದ. ಯಾಕಪ್ಪ ಅಂತಂದ್ರೆ ಅವ್ರ ಕೈ ಮುಗಿದು ಅಭ್ಯಾಸ ಆಗ್ಬಿಟ್ಟೆ, ಅದಕ್ಕೋಸ್ಕರ ಕೈ ಮುಕ್ಕಂಡೆ ಮಲಿಕತೀನಿ ಅಂತ. ಈ ಥರದವರು ಈಗ ರಾಜಕಾರಣದಲ್ಲಿ ಬರಕ್ಕೆ ಶುರುವಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ ಜನಪರವಾಗಿರಬೇಕು, ಸಮಾಜ ಪರವಾಗಿರಬೇಕು, ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು, ಸಮಾಜದಲ್ಲಿ ಏನೇನು ಏರುಪೇರುಗಳಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಆ ಥರ ವಿದ್ಯೆ ಇರಬೇಕು ಹೊರತು ಜಾತಿ ಮಾಡ್ತಕ್ಕಂಥ ವಿದ್ಯೆ ಅಥವಾ ಮೌಢ್ಯ ಕಂದಾಚಾರಗಳನ್ನು ಪಾಲನೆ ಮಾಡ್ತಕ್ಕಂಥ ವಿದ್ಯೆ ಅಥವಾ ಕರ್ಮ ಸಿದ್ಧಾಂತವನ್ನು ಪೋಷಿಸ್ತಕ್ಕಂಥ ವಿದ್ಯೆ ಅವೆಲ್ಲ ಇರಬಾರದು. ಮೈಸೂರಿನಲ್ಲಿ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಮಾಡಿದ್ದೀರಿ ಡಾಕ್ಟ್ರೇ. ನಿಮ್ಮ ಫಾದರ್ ಪಾಪ ಅಷ್ಟೊಂದು ದೊಡ್ಡ ವಿದ್ಯಾವಂತರಲ್ಲ, ಅವರು ಗಾಂಧೀಜಿಯಿಂದ ಪ್ರೇರಿತರಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು. ಅವ್ರಿಗೆ ನೋಡಿ ಆ ಕಾಲದಲ್ಲಿ ಆ ಕಲ್ಪನೆ ಇತ್ತಲ್ಲ, ಸಮಾಜಕ್ಕೆ ಏನಾದ್ರು ಸೇವೆ ಮಾಡಲಿ ಕಲ್ಪನೆ ಇತ್ತಲ್ಲ, ಅದು ಬಹಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಗಂಗಾಧರ ಬಹಳ ಅಡಿಪಾಯ ಹಾಕ್ಬಿಟ್ಟು ಹೋಗಿದ್ದಾರೆ. ಅದನ್ನು ಬೆಳೆಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ. ನೀವು ಚೇರ್ಮನ್ರಾಗಿದ್ದೀರಿ. ರಾಜಕಾರಣಕ್ಕಿಂತ ಹಾಗಂತೇಳಿ ರಾಜಕಾರಣ ಬೇಡ ಅಂತ ಹೇಳಲ್ಲ ನಾನು. ರಾಜಕಾರಣ ಮಾಡಿ, ಆದರೆ ನಿಮ್ಮ ತಂದೆಯವರು ಯಾವ ಉದ್ದೇಶ ಇಟ್ಕೊಂಡು ವಿದ್ಯಾಸಂಸ್ಥೆ ಕಟ್ಟಿದ್ರು ಆ ಉದ್ದೇಶ ಸಫಲ ಆಗೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಪ್ರಯತ್ನ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತದೆ. ಅದಕ್ಕೆ ನಾನು ನೋಡಿ ಮಹಿಳೆಯರಿಗೆಲ್ಲ ಫ್ರೀನಲ್ಲಿ ಬಸ್ನಲ್ಲಿ ತಿರುಗಾಡಿ ಅಂತ ಮಾಡಿರೋದು. ನಿಮಗೆಲ್ಲ ದುಡ್ಡು ಉಳ್ಕೊಳ್ಳಿ, ಆ ದುಡ್ಡು ನಿಮಗೆ ಬೇರೆ ಕಡೆ ಖರ್ಚು ಮಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಆಮೇಲೆ ಗೃಹಲಕ್ಷ್ಮಿ ಅಂತ ಮಾಡಿರ್ತಕ್ಕಂಥ 2,000 ರೂಪಾಯಿ ಮಾಡಿದ್ದೀನಲ್ಲ, 1,22,00,000 ಕುಟುಂಬಗಳಿಗೆ 1,22,00,000 ಕುಟುಂಬಗಳಿಗೆ. ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ? 4 ಜನ ಇರ್ತಾರೆ. ಆ 4 ಜನ ಅಂತಂದ್ರೆ ಎಷ್ಟಾಯ್ತು? 1,22,00,000ಕ್ಕೆ ಅಷ್ಟು ಜನಕ್ಕೆ ತಿಂಗಳಿಗೆ 2,00,000 ರೂಪಾಯಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದು ಕೊಡೋದಕ್ಕಂತೂ ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ. ಸಿದ್ದರಾಮಯ್ಯನವರು ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಟ್ಟಿದ್ದಾರೆ. ಎಲ್ಲರೂ ಉಂಟೆ ಅತ್ತೆ ಸೊಸೆ ಜಗಳ ಮಾಡಕ್ಕೆ ನಾವು ಕೊಟ್ಟಿರೋದು ವಿದ್ಯೆಯನ್ನ
ವೈಚಾರಿಕತೆಯಿಂದ ಇರ್ತಕ್ಕಂಥ ಶಿಕ್ಷಣ. ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈಗ ಇದು ಹೈಸ್ಕೂಲು 1ನೇ ತರಗತಿಯಿಂದ ಹೈಸ್ಕೂಲ್ವರೆಗೆ ಇರ್ತದೆ. ಈಗ ಕಲ್ತದೇ ಭಾಳ ಮುಖ್ಯ. ನನಗೇನು ಹೈಸ್ಕೂಲಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು. ಕಾಲೇಜ್ನಲ್ಲಿ ಕಲ್ತದೆಲ್ಲ ಮರ್ತೋಗ್ಬಿಟ್ಟೋದಿಲ್ಲ. ಗೊತ್ತಿಲ್ಲ ನನಗೆ. ಡಾಕ್ಟರ್ ನಿಮ್ಗೆ ಹೆಂಗಿದೆಯೋ ಗೊತ್ತಿಲ್ಲ ನನಗೆ. ಕಾಲೇಜ್ನಲ್ಲಿ ಕಲ್ತದೆಲ್ಲ ಮರ್ತೋಯ್ತು. ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಹೈಸ್ಕೂಲ್ನಲ್ಲಿ ಕಲ್ತಿದ್ನಲ್ಲ ಅದೇ ಜ್ಞಾಪಕ ಇರೋದು. ಅಲ್ಲಿ ನಿಮಗೆ ಮಕ್ಕಳನ್ನ ಯಾವ ಥರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಆಗುತ್ತೆ ಅಲ್ವಾ. ಮತ್ತೆ ತಂದೆ ತಾಯಿಗಳು ಕೂಡ, ಪೋಷಕರು ಕೂಡ ಇದು ಹೇಳ್ಕೊಡ್ಬೇಕು ಮನೆಯಲ್ಲಿ ಕೂಡ. ಇದನ್ನು ಹೇಳ್ಕೊಡದೇನೆ ಕಂದಾಚಾರ, ಮೌಢ್ಯ, ಹಿಂದಿನ ಜನ್ಮ, ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನು ಪ್ರಯೋಜನ ಆಗುತ್ತೆ? ಅವ್ರು ಮನುಷ್ಯರು ಆಗದೇ ಇಲ್ಲ. ನಾವೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ ಎಷ್ಟು ಜನ ವಿದ್ಯಾವಂತರು ಜಾತಿ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ನಮ್ಮವನಲ್ಲಪ್ಪ ಇವನ್ಗೆ ಓಟ್ ಹಾಕಲ್ಲ ಅಂತ ಅನ್ನೋದು. ನಮ್ಮವನಪ್ಪ ಓಟ್ ಹಾಕೋಣ, ಅವನ್ ಜನಪರವಾಗಿದ್ರೋ ಇಲ್ವೋ ಗೊತ್ತಿಲ್ಲ, ಅವನಿಗೆ ರಾಜಕೀಯ ನಾಲೆಡ್ಜ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮವನಪ್ಪ ಕೊಡೋಣ, ಓಟ್ ಹಾಕೋಣ. ನಮ್ಮಲ್ಲಿ ಒಬ್ಬ MLA ಇದ್ದ. ನಾನು MLA ಆದಾಗ ನಾನು ಅವನ ಹೆಸರು ಹೇಳಲ್ಲ. ಅವನು ಎಷ್ಟು ಮೂಢನಂಬಿಕೆ ಇವನಿಗೆ ಇತ್ತು ಅಂತಂದ್ರೆ, ನಾನು ಸಿದ್ದರಾಮಯ್ಯನವ್ರೆ ರಾತ್ರಿ ಹೊತ್ತು ಕೈ ಮುಕ್ಕಂಡೆ ಮಲಿಕತೀನಿ ಅಂತ ಹೇಳ್ತಿದ್ದ. ಯಾಕಪ್ಪ ಅಂತಂದ್ರೆ ಅವ್ರ ಕೈ ಮುಗಿದು ಅಭ್ಯಾಸ ಆಗ್ಬಿಟ್ಟೆ, ಅದಕ್ಕೋಸ್ಕರ ಕೈ ಮುಕ್ಕಂಡೆ ಮಲಿಕತೀನಿ ಅಂತ. ಈ ಥರದವರು ಈಗ ರಾಜಕಾರಣದಲ್ಲಿ ಬರಕ್ಕೆ ಶುರುವಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ ಜನಪರವಾಗಿರಬೇಕು, ಸಮಾಜ ಪರವಾಗಿರಬೇಕು, ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು, ಸಮಾಜದಲ್ಲಿ ಏನೇನು ಏರುಪೇರುಗಳಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಆ ಥರ ವಿದ್ಯೆ ಇರಬೇಕು ಹೊರತು ಜಾತಿ ಮಾಡ್ತಕ್ಕಂಥ ವಿದ್ಯೆ ಅಥವಾ ಮೌಢ್ಯ ಕಂದಾಚಾರಗಳನ್ನು ಪಾಲನೆ ಮಾಡ್ತಕ್ಕಂಥ ವಿದ್ಯೆ ಅಥವಾ ಕರ್ಮ ಸಿದ್ಧಾಂತವನ್ನು ಪೋಷಿಸ್ತಕ್ಕಂಥ ವಿದ್ಯೆ ಅವೆಲ್ಲ ಇರಬಾರದು. ಮೈಸೂರಿನಲ್ಲಿ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಮಾಡಿದ್ದೀರಿ ಡಾಕ್ಟ್ರೇ. ನಿಮ್ಮ ಫಾದರ್ ಪಾಪ ಅಷ್ಟೊಂದು ದೊಡ್ಡ ವಿದ್ಯಾವಂತರಲ್ಲ, ಅವರು ಗಾಂಧೀಜಿಯಿಂದ ಪ್ರೇರಿತರಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು. ಅವ್ರಿಗೆ ನೋಡಿ ಆ ಕಾಲದಲ್ಲಿ ಆ ಕಲ್ಪನೆ ಇತ್ತಲ್ಲ, ಸಮಾಜಕ್ಕೆ ಏನಾದ್ರು ಸೇವೆ ಮಾಡಲಿ ಕಲ್ಪನೆ ಇತ್ತಲ್ಲ, ಅದು ಬಹಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಗಂಗಾಧರ ಬಹಳ ಅಡಿಪಾಯ ಹಾಕ್ಬಿಟ್ಟು ಹೋಗಿದ್ದಾರೆ. ಅದನ್ನು ಬೆಳೆಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ. ನೀವು ಚೇರ್ಮನ್ರಾಗಿದ್ದೀರಿ. ರಾಜಕಾರಣಕ್ಕಿಂತ ಹಾಗಂತೇಳಿ ರಾಜಕಾರಣ ಬೇಡ ಅಂತ ಹೇಳಲ್ಲ ನಾನು. ರಾಜಕಾರಣ ಮಾಡಿ, ಆದರೆ ನಿಮ್ಮ ತಂದೆಯವರು ಯಾವ ಉದ್ದೇಶ ಇಟ್ಕೊಂಡು ವಿದ್ಯಾಸಂಸ್ಥೆ ಕಟ್ಟಿದ್ರು ಆ ಉದ್ದೇಶ ಸಫಲ ಆಗೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಪ್ರಯತ್ನ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತದೆ. ಅದಕ್ಕೆ ನಾನು ನೋಡಿ ಮಹಿಳೆಯರಿಗೆಲ್ಲ ಫ್ರೀನಲ್ಲಿ ಬಸ್ನಲ್ಲಿ ತಿರುಗಾಡಿ ಅಂತ ಮಾಡಿರೋದು. ನಿಮಗೆಲ್ಲ ದುಡ್ಡು ಉಳ್ಕೊಳ್ಳಿ, ಆ ದುಡ್ಡು ನಿಮಗೆ ಬೇರೆ ಕಡೆ ಖರ್ಚು ಮಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಆಮೇಲೆ ಗೃಹಲಕ್ಷ್ಮಿ ಅಂತ ಮಾಡಿರ್ತಕ್ಕಂಥ 2,000 ರೂಪಾಯಿ ಮಾಡಿದ್ದೀನಲ್ಲ, 1,22,00,000 ಕುಟುಂಬಗಳಿಗೆ 1,22,00,000 ಕುಟುಂಬಗಳಿಗೆ. ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ? 4 ಜನ ಇರ್ತಾರೆ. ಆ 4 ಜನ ಅಂತಂದ್ರೆ ಎಷ್ಟಾಯ್ತು? 1,22,00,000ಕ್ಕೆ ಅಷ್ಟು ಜನಕ್ಕೆ ತಿಂಗಳಿಗೆ 2,00,000 ರೂಪಾಯಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದು ಕೊಡೋದಕ್ಕಂತೂ ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ. ಸಿದ್ದರಾಮಯ್ಯನವರು ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಟ್ಟಿದ್ದಾರೆ. ಎಲ್ಲರೂ ಉಂಟೆ ಅತ್ತೆ ಸೊಸೆ ಜಗಳ ಮಾಡಕ್ಕೆ ನಾವು ಕೊಟ್ಟಿರೋದು.